ಈ ಹಬ್ಗಳು ಬಂತು ಅಂದ್ರೂ ಸಾಕು, ತೊಳೆದು ಬಳ್ದು ಸಾರಿಸಿ ಗುಡಿಸಿ ಜೋಡ್ಸೋ ಅಷ್ಟರಲ್ಲಿ ನೋಡು ನೆಟ್ಟಗಾಗಿ ಹೋಗಿರುತ್ತೆ. ಅಲ್ಲ, ತಿನ್ನೋದು ಎರಡೆರಡು ಒಬ್ಬಟ್ಟಿಗೆ ಇಷ್ಟೆಲ್ಲ ಕ್ಲೀನಿಂಗ್ ಬೇಕಾ ಹೇಳಿ ನೋಡೋಣ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಹಾಯ್, ಎಲ್ರಿಗೂ ನಮಸ್ಕಾರ. ಇದು ಶನಿವಾರ ಮತ್ತು ಭಾನುವಾರದ ಮನೆ ಕ್ಲೀನಿಂಗ್ ವ್ಲಾಗ್. ನಾನು ಬೆಳಗ್ಗೆ 7 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಕರ್ಟನ್ಸು, ಸೋಫಾ ಮೇಲೆ ಬಟ್ಟೆ, ಬೆಡ್ಶೀಟ್ಗಳು ಎಲ್ಲ ತೆಗ್ದು ಆಚೆಗೆ ಹಾಕ್ಬಿಟ್ಟು, ನಾವು ಇವಾಗ ಮನೆ ಕಟ್ಟಿರೋದು ಇನ್ನೂ ಅಷ್ಟು ಇಂಪ್ರೂವ್ಮೆಂಟ್ ಆಗಿಲ್ಲ. ಅಕ್ಕಪಕ್ಕ ಎಲ್ಲ ಹೊಲದ ಥರನೇ ಇದೆ. ಸೊ ನಾನು ತುಂಬ ಸೊಳ್ಳೆ, ಈ ಸೆಕೆಗಾಲದಲ್ಲಿ ಕಿಟಕಿ ತೆಗೆದೇ ಇರೋಕ್ಕಾಗಲ್ಲ, ತೆಗೆದ್ರೆ ಸೊಳ್ಳೆಗಳ ಕಾಟ. ಅದಕ್ಕೆ ನಾನು ಒಂದು ಆನ್ಲೈನ ಬುಕ್ ಮಾಡಿ ನೆಟ್ ಹಾಕಿದ್ದೆ. ಅಷ್ಟರಲ್ಲೆಲ್ಲ ಮಳೆ ಸ್ಟಾರ್ಟ್ ಆಗೋಯಿತು. ಸ್ವಲ್ಪ ಸೀಮೆ ಹುಲ್ಲೆಲ್ಲ ಇತ್ತು, ಅದನ್ನೆಲ್ಲ ಬೋಸಿಗೆಲ್ಲ ತುಂಬಿ, ಮೇಲ್ಗಡೆ ಸ್ವಲ್ಪ ಈ ಉಳ್ಳಿ ಇತ್ತು, ಅದನ್ನೆಲ್ಲ ಮುಚ್ಚಿಬಿಟ್ಟು ಬಂದ್ವಿ. ಮಳೆ ಒಂದು 11 ಗಂಟೆ ಆದರೂ ನಿಲ್ಲೇ ಇಲ್ಲ. ಏನು ಮಾಡೋದು, ಹಸು ಎಲ್ಲ ನೆನೆಯುತ್ತಲ್ಲ ಅಂತ ಹೇಳ್ಬಿಟ್ಟು ಮನೆ ಮುಂದೆನೇ ಕರ್ಕೊಂಡೋಗಿ ಟ್ರೈ ಮಾಡಿದ್ವಿ. ಬಟ್ ಅದು ತುಂಬ ಜಾರ್ತಾ ಇತ್ತು. ಕೊಟ್ಟಿಗೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ಮ್ಯಾಟ್ ತರಿಸಿದ್ವಿ. ಅದನ್ನೇ ಮನೆ ಮುಂದೆನೇ ಹಾಕ್ಬಿಟ್ಟು ನೈಟ್ಗೆ ಹೆಂಗೋ ಕರ್ಕೊಂಬಂದ್ವಿ. ಆ್ಯಕ್ಚುಲಿ ನಾವು ಇನ್ನೂ ಅದು ಫಿನಿಶಿಂಗ್ ಆಗಿಲ್ಲ, ಇನ್ನೂ ಮಣ್ಣೆಲ್ಲ ಒಡಿಸ್ಬೇಕು. ಅಲ್ಲಿ ಮೆಟ್ಲ ಹತ್ರ ಹೊತ್ತಕ್ಕೆ ತುಂಬ ಹೆದ್ರುಕೊತಾ ಇದ್ವಿ. ಮನೆ ಮುಂದೆನೇ ಕರ್ಕೊಂಬಂದು ಕಟ್ಟಿ ಬೆಳಗ್ಗೆ ಅದನ್ನೆಲ್ಲ ತೊಳೆದು ಬಿಡೋಣ ಅಂತ ಹೇಳಿಬಿಟ್ಟು ತೊಳೆದ್ಬಿಟ್ಟೆ. ನಮ್ಮ ಅತ್ತೆ ಹಂಗೆ ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡ್ರು. ನಾವು ಕರ್ಟನ್ಸು, ಬೆಡ್ಶೀಟ್ ಎಲ್ಲ ಐತಲ್ಲ, ಎಲ್ಲ ಮಿಷಿನ್ಗೆಲ್ಲ ಹಾಕಿ ಅವ್ರು ಆ ಕೆಲಸ ಮಾಡ್ಕೊತಾಯಿದ್ರು. ನಾನು ಈ ಕೊಟ್ಟಿಗೆ ಎಲ್ಲ ತೊಳ್ಕೊಂಡು, ತುಂಬ ಗಲೀಜಾಗಿಬಿಟ್ಟಿತ್ತು. ಆ್ಯಕ್ಚುಲಿ ಅದು ಫಸ್ಟ್ ಟೈಮ್ ಅವತ್ತು ಕಟ್ಟಿದ್ದು ನಾವು ಕೊಟ್ಟಿಗೆ ಒಳಗಡೆ. ದನದ ಕೊಟ್ಟಿಗೆಗೆ ಅಟ್ಯಾಚ್ ಆಗೇ ಒಂದು ಟಾಯ್ಲೆಟು, ಸ್ನಾನ ಮಾಡೋಕ್ಕೆ, ಮತ್ತು ಸ್ವಲ್ಪ ಹಿಂಡಿ ಬೂಸ ಇಟ್ಕೊಳ್ಳೋಕ್ಕೆ ಪಕ್ಕ ಇನ್ನೊಂದು ಇದಾಕಿ ಮಾಡ್ಕೊಂಡಿದ್ದೀವಿ. ಅದು ಚೆನ್ನಾಗಿದೆ. ಮತ್ತು ತೊಳೆದ್ಮೇಲೆಲ್ಲ ಹೀಗಿತ್ತು. ಮತ್ತು ಅದು ಹಸು ಎಲ್ಲ ಹೋದ್ಮೇಲೆ ತಪ್ಪೆ ಎಲ್ಲ ಆಚೆ ಆಗಿತ್ತು. ಅದನ್ನೆಲ್ಲ ನಾನು ವಾಶ್ ಮಾಡಿಕೊಂಡೆ. ಅವ್ರು ಹಂಗೆ ಇನ್ನೊಂದು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿಕೊಟ್ರು. ಅದನ್ನೆಲ್ಲ ತೊಗೊಂಡು ಮೇಲ್ಗಡೆ ಹೋದೆ. ಇದು ಉಳ್ಳಿ ಸ್ವಲ್ಪ ನೆಂದೋಗ್ಬಿಟ್ಟಿದೆ. ನಾನು ಬಟ್ಟೆ ಎಲ್ಲ ಆರಾಕೊಂಡೆ. ಮತ್ತು ನಾವಿಬ್ಬರು ಏನೋ ಅವರೊಂದು ಕೆಲಸ ನಾವೊಂದು ಕೆಲಸ ಇಬ್ಬರೂ ಮಾಡ್ಕೊತೀವಿ. ಅವ್ರು ಮಾಡ್ತವ್ರೆ ಅಂತ ನಾನು ಕೂತ್ಕೊಳ್ಳಲ್ಲ, ನಾನು ಮಾಡ್ತಾಯಿದ್ದೀನಿ ಅಂತ ಅವರೂ ಕೂತ್ಕೊಳ್ಳಲ್ಲ. ಅದರಲ್ಲೂ ಕೆಲಸ ಅಂತೂ ತುಂಬ ಇರುತ್ತೆ ಊರಲ್ಲಿ. ನಾವು ಬೆಂಗಳೂರಲ್ಲಿ ಏನೂ ಅಂತ ಕೆಲಸ ಇರಲ್ಲ, ಮಾಡ್ತಾಯಿದ್ರೆ ಕೆಲಸಗಳು ಇದ್ದೇ ಇರುತ್ತೆ. ಮನೆ ಹತ್ರನೇ ಇನ್ನೂ 2 ಚಿಕ್ಕ ಕರುಗಳಿರುತ್ತೆ, ಅವಕ್ಕೆ ಇಲ್ಲೇ ಮೇವು ಹಾಕಿದ್ರು ನಮ್ಮ ಅತ್ತೆ. ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಬರೋಣ ಅಂತ ಸ್ನಾನ ಮಾಡ್ಕೊಬಂದು ಟಿಫನ್ ಎಲ್ಲ ಮಾಡಿಕೊಂಡೆ. ಸಂಡೇ ಮಧ್ಯಾಹ್ನನೇ ಹೊರಡೋಣ ಅಂದ್ಕೊಂಡೆ. ಏನಕ್ಕೆ ಸಂಜೆ ಆದಮೇಲೆ ಅಲ್ಲಿ ನಿಂತ್ಕೊಂಡು ಹೋಗೋಕ್ಕೂ ಬಸ್ಸಲ್ಲಿ ಜಾಗ ಇರೋಲ್ಲ, ಆ ಥರ ಆಗಿಬಿಡುತ್ತೆ. ನಾನು ಮಧ್ಯಾಹ್ನನೇ ಹೊರಡೋಣ ಅಂತ ಫಿಕ್ಸ್ ಆಗಿಬಿಟ್ಟಿದೆ. ಅಷ್ಟರಲ್ಲಿ ನಮ್ಮ ಅತ್ತೆನೂ ಎಲ್ಲ ಇನ್ನೊಂದು ಸ್ವಲ್ಪ ಬಟ್ಟೆ ಎಲ್ಲ ಇದ್ದಿದ್ದನ್ನು ಎತ್ಕೊಂಬಂದರು. ಅದನ್ನೆಲ್ಲ ಒಣ ಹಾಕ್ಬಿಟ್ಟು ಅವ್ರೂ ಇನ್ನೇನು ಮುಗೀತಲ್ಪ ಹೊರಡು ಅಂತ ಹೇಳಿದ್ರು. ನಾನು ಹೊರಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಆ ಕೊಟ್ಟಿಗೆಲಿ ತಪ್ಪೆ ಎಲ್ಲ ಆರುತ್ತೆ, ಅದು ಕಟ್ಬಿಡೋಣ ಅಂತ ಹೇಳಿದ್ರು. ಅದನ್ನೆಲ್ಲ ಕಟ್ಟಿದ್ವಿ. ಅಷ್ಟರಲ್ಲಿ ಮಧ್ಯಾಹ್ನ ಹಾಗೇ ಹೋಯಿತು. ನಾನು ಕರ್ಟನ್ಸ್ ಎಲ್ಲ ಎತ್ಕೊಂಡು ಬಂದಿದ್ದೆ, ಸ್ವಲ್ಪ ಒಣಗಿತ್ತು. ಕರ್ಟನ್ಸ್ ಎಲ್ಲ ಅವ್ರಿಗಷ್ಟು ಹಾಕ್ಕೊಳಕ್ಕೆ ಬರಲ್ಲ. ಸೊ 2-3 ಒಟ್ಟಿಗೆ ಹಾಕಬೇಕಾಗಿರೋದ್ರಿಂದ ನಾನೂ ಹಾಕ್ಬಿಟ್ಟು, ನನಗೂ ಬೆಂಗಳೂರಿಗೆ ಹೊರಡೋಕ್ಕೆ ಟೈಮ್ ಆಗಿತ್ತು. ಅವರೂ ಅದು ಹಾಲು ಕರಿಬೇಕು, ಹಸು ಕರ್ಕೊಬರೋಕ್ಕೆ ಹೊಲ್ತಕ್ಕೆ ಹೋಗ್ಬೇಕು ಅಂತ ಹೇಳ್ತಾಯಿದ್ರು. ಸರಿ ಹೊರಡಿ ಅಂತ ಹೇಳ್ಬಿಟ್ಟು ನಾನೂ ಒಂದು ಸಲ ಬಟ್ಟೆ ಎತ್ಕೊಂಬಂದ ಹಾಕ್ಬಿಡೋಣ ಅಂದ್ಬಿಟ್ಟು ಮೇಲ್ಗಡೆ ಹೋಗಿ ಒಣಗಿರೋದೆಲ್ಲ ಬಂದುಬಿಟ್ಟು ಇನ್ನು ಬೆಂಗಳೂರಿಗೆ ಹೊರಟೆ. ನಾನು ಬೆಂಗಳೂರಿಗೆ ಬರೋ ಅಷ್ಟರೊಳಗೆ 6 o'clock ಆಗಿತ್ತು. ಥ್ಯಾಂಕ್ ಯು.